ಕಳೆದ ಕೆಲವು ವಾರಗಳಿಂದ ನಾವು ವರಗಳು, ಸೇವೆಗಳು, ಆ ವರಗಳಲ್ಲಿ ಯಾವ ಯಾವ ವಿಧಗಳು ಉಂಟು ಎಂಬುದಾಗಿ ನಾವು ಧ್ಯಾನಿಸುತ್ತಾ ಬರುತ್ತಿದ್ದೇವೆ ಅಲ್ವಾ. ಅದರಲ್ಲಿ ನಾವು ಕಳೆದ 2 ವಾರಗಳು ನೋಡಬೇಕಾದ್ರೆ ಅನ್ಯ ಭಾಷೆ, ವಾಣಿಗಳನ್ನಾಡುವಂಥ ವರ, ಸ್ಪೀಕಿಂಗ್ ಇನ್ ಟಂಗ್ಸ್, ಅದನ್ನು ಕಳೆದ 2 ವಾರಗಳು ನಾವು ನೋಡಿದ್ವು. ಈಗ ಅನ್ಯ ಭಾಷೆಯ ಬಗ್ಗೆ ಇದು 3ನೇ ವಾರ. ಇವತ್ತು ಕೂಡ ನಾವು ಇದರ ಬಗ್ಗೆ ಸ್ವಲ್ಪ ಧ್ಯಾನ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ನಾವು ತಿಳಿದುಕೊಂಡು ನಮ್ಮ ಆತ್ಮಿಕ ಜೀವಿತದಲ್ಲಿ ಬೆಳೆಯುವುದಕ್ಕಾಗಿಯೇ ಈ ಕಾರ್ಯಗಳನ್ನು ಪರಿಶುದ್ಧಾತ್ಮನು ನಮಗೆ ಹೇಳ್ಕೊಡ್ತಿದ್ದಾನೆ. ಅದು ಮಾತ್ರವಲ್ಲ, ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ, ಜಗದ್ಯಾದ್ಯಂತ ಕರ್ತನು ಉದ್ದೇಶ ಮಾಡಿಟ್ಟಿರುವಂಥ ಆ ಮಹಾದೊಡ್ಡ ಉಜ್ಜೀವನ ಬರಲು ಈ ವರಗಳು ಬಹಳ 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 ಪ್ರಯೋಜನಕರವಾಗಿರ್ತದೆ. ನಮ್ಮ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಅಲ್ಲ, ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ. ಇವತ್ತು ಅನೇಕರು ವರಗಳನ್ನು ತಮ್ಮ ಕುಟುಂಬವನ್ನು, ತಮ್ಮ ಸಭೆಯನ್ನು ಅಥವಾ ತಮ್ಮ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಉಪಯೋಗ ಮಾಡ್ತಿದ್ದಾರೆ. ನಮ್ಮ ಎಲ್ಲ ಪ್ರಯಾಸವು ದೇವರ ರಾಜ್ಯ ಕಟ್ಟಲ್ಪಡುವುದಕ್ಕಾಗಿ ಇರಲಿ ಪ್ರಿಯರಾದವರೇ. ಆಮೇಲೆ ದೇವರ ರಾಜ್ಯ ಕಟ್ಟಲ್ಪಡಬೇಕು, ಅನೇಕ ಆತ್ಮಗಳು ರಕ್ಷಣೆ ಹೊಂದಬೇಕು. ಅದಕ್ಕಾಗಿ ದೇವರು ನಮಗೆ ಈ ಆತ್ಮಿಕ ವರಗಳನ್ನು ಕೊಟ್ಟು ನಮ್ಮನ್ನು ಬಲವಾಗಿ ಶಕ್ತಿಯುತವಾಗಿ ಉಪಯೋಗಿಸಲು ಆತನು ಚಿತ್ತವುಳ್ಳವಾಗಿರುವಂಥ ದೇವರಾಗಿದ್ದಾನೆ. ಅನ್ಯ ಭಾಷೆಯ ವರ, ಇದನ್ನು ನಾವು 1 ಕೊರಿಂಥದವರಿಗೆ 12ನೇ ಅಧ್ಯಾಯ 8ರಿಂದ 10ನೇ ವಾಕ್ಯಗಳು ಓದಬೇಕಾದ್ರೆ 9 ವಿಧವಾದಂಥ ವರಗಳು, ಅದರ ಬಗ್ಗೆ ನಾನು ಹೇಳಿದೆ. ಅದರಲ್ಲಿ ಗಿಫ್ಟ್ಸ್ ಆಫ್ ಕಮ್ಯುನಿಕೇಷನ್, ಮಾತನಾಡುವಂಥ ವರ, ಅದರಲ್ಲಿ ಅನ್ಯ ಭಾಷೆಯ ವರ, ಅನ್ಯ ಭಾಷೆಗೆ ಅರ್ಥ ಹೇಳುವಂಥ ವರ ಮತ್ತು ಪ್ರವಾದನೆಯ ವರ. ಸೊ ಕಳೆದ 2 ವಾರಗಳಿಂದ ಈ ಅನ್ಯ ಭಾಷೆಯ ವರದ ಬಗ್ಗೆ ನಾವು ಧ್ಯಾನ ಮಾಡ್ತಿದ್ದೇವೆ. ಇವತ್ತು 3ನೇ ಭಾಗ ಅನ್ಯ ಭಾಷೆಯ ವರದ ಬಗ್ಗೆ. ಇದಾದ ಮೇಲೆ ಅನ್ಯ ಭಾಷೆಯ ವ್ಯಾಖ್ಯಾನ ಅಥವಾ ಅರ್ಥ ಹೇಳುವಂಥ ವರ ನೋಡೋಣ. ಅದಾದಮೇಲೆ ಪ್ರವಾದನೆಯ ವರವನ್ನು ನೋಡೋಣ. ಅದಾದಮೇಲೆ ಉಳಿದ 6 ವರಗಳನ್ನು ಕೂಡ ನಾವು ನೋಡಿ ನಾವು ಕರ್ತನ ಆತ್ಮದಲ್ಲಿ ನಾವು ಉಜ್ಜೀವನವನ್ನು ತರುವುದಕ್ಕಾಗಿ ನಾವು ಪ್ರಯಾಸ ಪಡೋಣ. ಆಮೇಲೆ ಇದರ ಪೂರ್ತಿ ವಿವರಗಳನ್ನು ತಿಳ್ಕೊಬೇಕಾದ್ರೆ ಭಾಗ 1ರಿಂದ ನೋಡ್ರಿ, ಅದು ಪೂರ್ತಿ ಮಾಹಿತಿಗಳನ್ನು ತಿಳ್ಕೊಳ್ಳಬಹುದು. ಕಡೇ ಭಾಗದ ತನಕ ನೋಡ್ರಿ, ವೀಕ್ಷಿಸಿರಿ, ಪುನಃ ಪುನಃ ಕೇಳ್ರಿ. ಹೇಗಾದರೂ ಕರ್ನಾಟಕ ರಾಜ್ಯದಲ್ಲಿ ಮಹಾದೊಡ್ಡ ಉಜ್ಜೀವನ ಬರಲು ಈ ವರಗಳನ್ನು ದೇವರು ನಮಗೆ ಕೊಟ್ಟು ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದಾನೆ. ಸೊ ಈ ಅನ್ಯ ಭಾಷೆಯ ವರ, ಸ್ಪೀಕಿಂಗ್ ಇನ್ ಟಂಗ್ಸ್ ಅಲ್ವಾ. ಪಂಚಾಶತಮದ ದಿನದಲ್ಲಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ, ಪರಿಶುದ್ಧಾತ್ಮನು ಅವರ ಮೇಲೆ ಬಂದಾಗ ಅವರೆಲ್ಲರೂ ಬೇರೆ ಬೇರೆ ಭಾಷೆಗಳನ್ನು ಆಡಿದರು. ಅಂದರೆ ಬೇರೆ ಬೇರೆ ದೇಶದ ಭಾಷೆಗಳನ್ನು ಆಡಿದರು. ಮನುಷ್ಯರಾಡುವಂಥ ಭಾಷೆ 1 ಕೊರಿಂಥ 13ನೇ ಅಧ್ಯಾಯ ಅದರ 1ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಸೊ ಪರಿಶುದ್ಧಾತ್ಮನು ನಮ್ಮ ಮೇಲೆ ಬರುವಾಗ ಬೇರೆ ದೇಶದ ಭಾಷೆಗಳನ್ನು ಕೂಡ ಮಾತನಾಡುವಂಥ ಆ ಕೃಪೆಯನ್ನು ದೇವರು ನಮಗೆ ಅನುಗ್ರಹಿಸುವಂಥ ದೇವರಾಗಿದ್ದಾನೆ. ಅದರ ಮೂಲಕವಾಗಿ ಆತ್ಮ ರಕ್ಷಣೆ ಹೊಂದುತ್ತದೆ, ಭಕ್ತಿ ಸಂಜೀವನ ಉಂಟಾಗ್ತದೆ ಎಂಬುದಾಗಿ. 2ನೇದಾಗಿ ಪವಿತ್ರಾತ್ಮನ ಭಾಷೆ ಎಂಬುದಾಗಿ ನಾನು ಕಳೆದ ವಾರದಲ್ಲಿ ಹೇಳಿದೆ. 3ನೇದಾಗಿ ಪರಲೋಕದ ಭಾಷೆ, ದೇವರ ಭಾಷೆ ಎಂಬುದಾಗಿ ನಾನು ಕಳೆದ ವಾರದಲ್ಲಿ ಕೂಡ ನಿಮ್ಮೊಟ್ಟಿಗೆ ಹಂಚಿಕೊಂಡೆ. ಸೊ ಇವತ್ತು ಈ 2ನೇದಾಗಿ ಬರೆಯಲ್ಪಟ್ಟಿರುವಂಥ ಪವಿತ್ರಾತ್ಮನ ಭಾಷೆ, ದ ಲ್ಯಾಂಗ್ವೇಜ್ ಆಫ್ ಹೋಲಿ ಸ್ಪಿರಿಟ್, ಇದೆಲ್ಲಪ್ಪ ಬರೆದಿದ್ದಂತ ನೋಡಬೇಕಾದ್ರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಅದರ 8ನೇ ಅಧ್ಯಾಯ 26ನೇ ವಾಕ್ಯ. ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8 ವರ್ಸ್ 26. ನಿಮಗಾಗಿ ಆ ವಾಕ್ಯವನ್ನು ನಾನು ಸಮಕಾಲೀನ ಕನ್ನಡ ಭಾಷಾಂತರದಿಂದ ನಾನು ಓದಲು ಬಯಸ್ತೇನೆ. ನಾವೆಲ್ಲರೂ ನಮ್ಮ ಸತ್ಯವೇದ ಪುಸ್ತಕವನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ಅದರ 26ನೇ ವಾಕ್ಯ. ಅದೇ ರೀತಿಯಲ್ಲಿ ಪವಿತ್ರಾತ್ಮರು ನಮ್ಮ ಬಲಹೀನತೆಯಲ್ಲಿ ನಮಗೆ ಸಹಾಯ ಮಾಡುತ್ತಾರೆ. ಯಾವುದಕ್ಕಾಗಿ ಹೇಗೆ ಪ್ರಾರ್ಥಿಸಬೇಕೆಂದು ನಾವು ತಿಳಿಯದವರಾಗಿದ್ದೇವೆ. ಆದರೆ ಪವಿತ್ರಾತ್ಮನು ತಾವೇ ಮಾತುಗಳಿಂದ ವ್ಯಕ್ತಪಡಿಸಲು ಸಾಧ್ಯವಾಗದ ನರಳಾಟದೊಂದಿಗೆ ನಮಗೋಸ್ಕರ ಪ್ರಾರ್ಥಿಸುವವರಾಗಿದ್ದಾರೆ. ನಮ್ಮ ಸತ್ಯವೇದ ಪುಸ್ತಕದಲ್ಲಿ ಅದೇ ವಾಕ್ಯವನ್ನು ಓದಬೇಕಾದ್ರೆ, ಹಾಗೆ
ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಪ್ರಿಯರಾದವರೇ, ಇಲ್ಲಿ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನಾವು ಏನು ಮಾತಾಡಬೇಕು, ನಾವು ಏನು ಬೇಡ್ಕೊಳ್ಬೇಕು, ನಾವು ಯಾತಕ್ಕಾಗಿ ಪ್ರಾರ್ಥಿಸಬೇಕು ನಮಗೆ ಗೊತ್ತಿಲ್ಲದೇ ಇರುವುದರಿಂದ ಪರಿಶುದ್ಧಾತ್ಮನು ತಾನೇ ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಇದೇ ಎರಡನೇದಾಗಿ ನಾನು ಹೇಳುವಂಥ ಪರಿಶುದ್ಧಾತ್ಮನ ಭಾಷೆ, ದ ಲ್ಯಾಂಗ್ವೇಜ್ ಆಫ್ ದ ಹೋಲಿ ಸ್ಪಿರಿಟ್. ಕೆಲವೊಂದು ಸಾರಿ ನೋಡ್ರಿ, ನಮಗೆ ಹೇಗೆ ಪ್ರಾರ್ಥನೆ ಮಾಡಬೇಕು ಗೊತ್ತಿರಲ್ಲ. ಯಾರೋ ಒಬ್ಬರ ಬಗ್ಗೆ ಒಂದು ವೇದನೆ ನಮ್ಮ ಹೃದಯದಲ್ಲಿ ಹಾಗೆ ನಮ್ಮನ್ನು ಭಾಳವಾಗಿ ಒತ್ತಾಯಪಡಿಸ್ತಾ ಇರ್ತದೆ, ಅದುಮುತ್ತಾ ಇರ್ತದೆ. ಯಾವುದೋ ಒಂದು ಪಂಗಡದ ಜನರ ಬಗ್ಗೆ, ಯಾವುದೋ ಒಂದು ದೇಶದಲ್ಲಿ ನಡೆಯಲಿರುವಂಥ ಹಿಂಸಾಚಾರದ ಬಗ್ಗೆ ಪರಿಶುದ್ಧಾತ್ಮನು ಯಾರನ್ನಾದರೂ ಹುಡುಕ್ತಾ ಇರ್ತಾನೆ. ಯಾರಾದರೂ ಇದಕ್ಕಾಗಿ ಪ್ರಾರ್ಥನೆ ಮಾಡ್ತಾರಾ? ಯಾರಾದರೂ ಇದಕ್ಕಾಗಿ ಒಡಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡಿದ್ರೆ ಬರಲಿರುವಂಥ ನಾಶನವನ್ನು ನಾನು ನಿಲ್ಲಿಸುವೆನು ಎಂಬುದಾಗಿ ದೇವರಾತ್ಮನು ಈ ಭಾಷೆಯನ್ನು ಕೊಟ್ಟು ಪರಿಶುದ್ಧರು ಅದನ್ನಿಟ್ಟು ಪ್ರಾರ್ಥನೆ ಮಾಡುವಾಗ, ಪರಿಶುದ್ಧಾತ್ಮನ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನೆನೆಸಿದಂಥ ಕಾರ್ಯಗಳು ಈ ಪ್ರಾರ್ಥನೆ ಮುಖಾಂತರವಾಗಿ ಆತನ ಸದುತ್ತರವನ್ನು ಕೊಟ್ಟು ಆತನದನ್ನು ನೆರವೇರಿಸುವಂಥ ದೇವರಾಗಿದ್ದಾನೆ. ಇದು ಸ್ವಲ್ಪ ವ್ಯತ್ಯಾಸವಾದಂಥ ಅನುಭವ ಇದೆ ಪ್ರಿಯರಾದವರೇ. ನೋಡ್ರಿ, ಇಲ್ಲಿ ಮಾತಿಲ್ಲದ ನರಳಾಟದಿಂದ, ಇಲ್ಲಿ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತಿದೆ, ನರಳಾಟ ಅಲ್ವಾ, ಅಂದರೆ ಒಂದು ಹೋರಾಟ. ಇದಕ್ಕೆ ಮಾತೇ ಬರೋದಿಲ್ಲ, ನಿಟ್ಟುಸಿರು ಅಲ್ವಾ, ಉಸಿರು ಎಳೆದು ಉಸಿರು ಬಿಟ್ಟು ನಮ್ಮ ಶರೀರವೇ ಬಲಹೀನತೆಯಾಗುತ್ತದೆ, ಸೊಂಟ ಮುರಿದು ಹೋಗುವಂಥದ್ದಾಗ್ತದೆ, ಕೈ ಕಾಲೆಲ್ಲ ನೋವು ಉಂಟಾಗ್ತದೆ. ಕಾರಣ ದೇವರ ಭಾರವು ಪರಿಶುದ್ಧಾತ್ಮನ ಮುಖಾಂತರವಾಗಿ ಅದು ಮಾತೇ ಬರೋದಿಲ್ಲ. ಒಂದು ನಿಟ್ಟುಸಿರು ಬರುತ್ತದೆ, ಕಣ್ಣೀರು ಬರುತ್ತದೆ, ವೇದನೆ ಉಂಟಾಗ್ತದೆ, ಪ್ರಲಾಪನೆ ಉಂಟಾಗ್ತದೆ, ಅಲ್ಲಿ ಭಾರ ಉಂಟಾಗ್ತದೆ, ಅದು ವಿಜ್ಞಾಪನೆಯಾಗಿ ಬದಲಾಗ್ತದೆ. ಇದು ಭಿನ್ನಯಿಸುವಂಥ ಒಂದು ಪ್ರಾರ್ಥನೆಯಾಗಿ ಕಾಣಲ್ಪಡುತ್ತದೆ. ಪ್ರಿಯರಾದವರೇ, ನಿಮ್ಮನ್ನು ನೋಡಿ ಒಂದು ಪ್ರಶ್ನೆ ಕೇಳ್ತೀನಿ, ನಿಮಗೆ ಅನುಭವ ಇದೆಯಾ? ನೋಡ್ರಿ, ಕೆಲವೊಂದು ಸಾರಿ ಒಂದು ಮರಣದ ಮನೆಯಲ್ಲಿ ನೋಡಬೇಕಾದ್ರೆ ಅವರಿಗೆ ಹತ್ತು ವೇದನೆ ಅಧಿಕವಾಗಿ ಅವರಿಗೆ ಮಾತು ಕೂಡ ಬರುವುದಿಲ್ಲ ಅಲ್ವಾ. ಒಂಥರ ಒಂದು ವೇದನೆ, ಅದು ಎಮೋಷ್ನಲ್ ಆಗಿ, ಫಿಸಿಕಲ್ ಆಗಿ, ಮೆಂಟಲ್ ಆಗಿ ಬಾಧೆ ಪಡುವುದರಿಂದ ಬರುವಂಥ ಒಂದು ವೇದನೆ. ಇಷ್ಟೊಂದು ವರ್ಷಗಳು ನಮ್ಮ ಸಂಗಡ ಇದ್ದರಲ್ಲ, ಈಗ ತೀರ್ ಹೋದ್ರಲ್ಲ ಎಂಬುದಾಗಿ. ಅದೇ ರೀತಿಯಾಗಿ ಪರಿಶುದ್ಧಾತ್ಮನು ಒಬ್ಬ ಮನುಷ್ಯನ ಮೇಲೆ ಬರುವಾಗ ಆ ರೀತಿಯಾದಂಥ ಭಾರ ಉಂಟಾಗುತ್ತದೆ. ನಮಗದು ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗುವುದೇ ಇಲ್ಲ. ಇದು ಯಾವಾಗ ಬರ್ತದೆ, ಹೇಗೆ ಬರ್ತದೆ ಗೊತ್ತಿಲ್ಲ. ಒಂದು ವೇಳೆ ನಾವು ವೈಯಕ್ತಿಕವಾಗಿ ನಮ್ಮ ಕೋಣೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಈ ನಿಟ್ಟುಸಿರು, ಈ ಮಾತಿಲ್ಲದ ನರಳಾಟ, ಪರಿಶುದ್ಧಾತ್ಮನ ಈ ಭಾಷೆ ನಮ್ಮಲ್ಲಿ ಬರಬಹುದು. ಅಥವಾ ಒಂದು ಸಭೆಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇರುವಾಗ ಈ ಮಾತಿಲ್ಲದ ನರಳಾಟದಿಂದ ಪ್ರಾರ್ಥಿಸುವಂಥ ಒಂದು ಅನುಭವ ನಮಗೆ ಉಂಟಾಗಬಹುದು. ನೋಡ್ರಿ, ನಾನು ಮೈಸೂರು ಪ್ರಾಂತ್ಯದಲ್ಲಿ ಒಂದು ಜಾಗದಲ್ಲಿ ಗೆತ್ಸೆಮನೆ ತೋಟದ ಬಗ್ಗೆ ನಾನು ಪ್ರಸಂಗ ಮಾಡ್ತಾ ಇರಬೇಕಾದ್ರೆ ಆ ಕಡೆ ಪ್ರಾರ್ಥನೆಯಲ್ಲಿ ದಿಢೀರಂಥ ದೇವರಾತ್ಮನು ಎಲ್ಲರ ಮೇಲೆ ಬಲವಾಗಿ ಬಲಿಷ್ಠವಾಗಿ ಇಳಿದು ಬಂದ. ಇದೊಂದು ವ್ಯತ್ಯಾಸವಾದಂಥ ವಾತಾವರಣವಾಗಿ ಕಾಣಲ್ಪಟ್ಟಿತ್ತು. ಎಲ್ಲರೂ ಬಿಕ್ಕಿ ಅಳ್ತಾ ಇದ್ದಾರೆ. ಕೆಲವರಿಗೆ ಪ್ರಾರ್ಥನೆ ಬರ್ತಾ ಇಲ್ಲ. ಆ ನಿಟ್ಟುಸಿರು, ಮಾತಿಲ್ಲದ ನರಳಾಟದಿಂದ ಒಂದು ವೇದನೆ ಅವರ ಹೃದಯವನ್ನು ತುಂಬಿಸುತ್ತಾ ಇದೆ. ಗೆತ್ಸೆಮನೆ ತೋಟದಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು ಹೇಗೆ ಆತನು ಬಹಳ ವೇದನೆ ಪಟ್ಟು ಪ್ರಾರ್ಥನೆ ಮಾಡಿದನು, ಅದೇ ರೀತಿಯಾದಂಥ ಒಂದು ವೇದನೆ. ಹಣಕ್ಕಾಗಿ ಅಲ್ಲ, ಇದು ಒಂದು ಪ್ರಮೋಷನ್ಗಾಗಿ ಅಲ್ಲ, ಇದೊಂದು ಲೌಕಿಕವಾದಂಥ ಆಶೀರ್ವಾದಕ್ಕಾಗಿ ಅಲ್ಲ, ಇದು ಪರಲೋಕದ ದೇವರ ಭಾರವು ಒಬ್ಬ ಮನುಷ್ಯನ ಒಳಗೆ ಬರುವಾಗ ಮಾತಿಲ್ಲದ ನರಳಾಟದಿಂದ, ನಿಟ್ಟುಸಿರಿನಿಂದ ಕರ್ತನ ಭಾರವನ್ನು ಆತನು ಸ್ವೀಕರಿಸಿಕೊಂಡು ಪರಿಶುದ್ಧಾತ್ಮನಲ್ಲಿ ಪ್ರಾರ್ಥಿಸುವಂಥ ಭಾಷೆ
ಇದು ಪರಿಶುದ್ಧಾತ್ಮನ ಭಾಷೆ. ಮೀನ್ ಕೆಲವೊಂದು ಸಾರಿ ನೋಡ್ರಿ, ಆ ಪ್ರಾರ್ಥನಾ ವೇಳೆಯಲ್ಲಿ ದಿಢೀರಂತ ಪರಿಶುದ್ಧಾತ್ಮನ ಅನೇಕರನ್ನು ಈ ಪರಿಶುದ್ಧಾತ್ಮನ ಅಭಿಷೇಕದಲ್ಲಿ ಈ ರೀತಿಯಾದಂಥ ಕೃಪೆಯಲ್ಲಿ ಆತನು ತುಂಬಿಸುವಂಥ ದೇವರಾಗಿದ್ದಾನೆ. ಅವ್ರಿಗೆ ಕಣ್ಣೀರು ಮಾತ್ರ ಬರ್ತಾ ಇರ್ತದೆ, ಮಾತು ಬರಲ್ಲ. ಒಂದು ನರಳಾಟ, ಒಂದು ಹೋರಾಟ, ಒಂದು ವೇದನೆ. ಪರಿಶುದ್ಧಾತ್ಮನು ಕೆಲವೊಂದು ಸಾರಿ ಆ ರೀತಿಯಾದಂಥ ವೇದನೆಯ ಪ್ರಾರ್ಥನೆ 1 ತಾಸು ಇರ್ಬೋದು, ಅರ್ಧ ತಾಸು ಇರ್ಬೋದು, ಕೆಲವೊಂದು ಸಾರಿ 15 ನಿಮಿಷ ಕೂಡ ಇರ್ಬೋದು. ಆ ಭಾರವುಳ್ಳ ಪ್ರಾರ್ಥನೆ ಮುಗಿದ ತಕ್ಷಣ ಅನುಭವ ಹೊರಟೋಗ್ಬಿಡುತ್ತೆ ಅಲ್ವಾ? ಮತ್ತೆ ನಾವು ಅದು ಪ್ರಯತ್ನ ಪಟ್ಟರು ಕೂಡ ಬರಲ್ಲ. ಪರಿಶುದ್ಧಾತ್ಮನು ಕೊಡುವಂಥ ಅನುಭವ, ದೇವರಾತ್ಮನು ನಾವು ಏನು ಪ್ರಾರ್ಥಿಸಬೇಕು, ಮಾತಾಡಬೇಕು, ನಾವು ಅಶಕ್ತರಾಗಿರುವುದರಿಂದ, ನಾವು ಬಲ ಇಲ್ಲದವರಾಗಿರುವುದರಿಂದ, ನಾವು ಬಲಹೀನರಾಗಿರುವುದರಿಂದ ಪರಿಶುದ್ಧಾತ್ಮನೇ ನಮ್ಮ ಮುಖಾಂತರವಾಗಿ ಬೇಡಿಕೊಳ್ಳುವಂಥ ಪ್ರಾರ್ಥನೆ ಪರಿಶುದ್ಧಾತ್ಮನ ಭಾಷೆ, ಪರಿಶುದ್ಧಾತ್ಮನ ಪ್ರಾರ್ಥನೆ. ಆಮೇಲೆ ಪ್ರಿಯರಾದವರೇ, ಈ ಒಂದು ಅನುಭವ ನಮಗೂ ಇರಬೇಕು. ಹಲ್ಲೆಲೂಯಾ. ದಯವಿಟ್ಟು ರೋಮಾಪುರದವರಿಗೆ 8ನೇ ಅಧ್ಯಾಯ 26ನೇ ವಾಕ್ಯವನ್ನು ಪದೇ 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 ನೀವು ಓದ್ರಿ. ಒಂದೇ ವಾಕ್ಯವನ್ನು ಓದ್ರಿ. ಎಷ್ಟೊಂದು ಆಳವಾದಂಥ ರಹಸ್ಯಗಳು, ಅರ್ಥಗಳು ಇದರಲ್ಲಿ ತುಂಬಲ್ಪಟ್ಟಿದೆ ಪ್ರಿಯರಾದವರೇ. ಈ ವಾಕ್ಯ ಪ್ರಾರಂಭವಾಗಬೇಕಾದ್ರೆ ಈ ರೀತಿಯಾಗಿ ಹೇಳ್ತದೆ, ನಾವು ಅಶಕ್ತರಾಗಿರುವುದರಿಂದ, ನಾವು ಬಲಹೀನರಾಗಿರುವುದರಿಂದ, ನಾವು ಏನು ಬೇಡ್ಕೋಬೇಕೆಂಬುದಾಗಿ ನಮಗೆ ಗೊತ್ತಿಲ್ಲದೆ ಇರುವುದರಿಂದ ಪರಿಶುದ್ಧಾತ್ಮನು ಮಾತಿಲ್ಲ. ವಾಕ್ಯ ಒಂದೊಂದು ಅಂಡರ್ಲೈನ್ ಮಾಡ್ಕೊಳ್ರಿ. ಮಾತೇ ಇಲ್ಲ, ನರಳಾಟ. ಏನ್ರಿ ಇದು ಪ್ರಾರ್ಥನೆ? ಮಾತಿಲ್ಲ, ನರಳಾಟ. ಪೌಳಿಯ ಒಡಕಿನಲ್ಲಿ ನಿಂತುಕೊಂಡು ಪ್ರಾರ್ಥಿಸುವಂಥ ಮನುಷ್ಯನಿಗೆ ಇರುವಂಥ ಒಂದು ಕೃಪೆಯ ವರವು ಪರಿಶುದ್ಧಾತ್ಮನ ಭಾಷೆ, ಮಾತಿಲ್ಲದ ನರಳಾಟ. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಕೃಪೆಯಿಂದ ಅನೇಕ ವೇಳೆಯಲ್ಲಿ ಈ ರೀತಿಯಾಗಿ ಪ್ರಾರ್ಥಿಸುವಂಥ ಕೃಪೆಯನ್ನು ದೇವರು ಕೊಟ್ಟಿದ್ದಾನೆ. ಅನೇಕ ಜನರನ್ನು ಈ ರೀತಿಯಾದಂಥ ಪ್ರಾರ್ಥನೆಯಲ್ಲಿ ನಡೆಸಲು ದೇವರ ಕೃಪೆಯನ್ನು ಕೊಟ್ಟಿದ್ದಾನೆ. ಅದು ವ್ಯತ್ಯಾಸವಾಗಿರ್ತದೆ. ಪ್ಲ್ಯಾನ್ ಮಾಡಿಕೊಂಡು ನಡೆಸುವುದಂತಲ್ಲ. ಇವತ್ತು ಪರಿಶುದ್ಧಾತ್ಮನ ಮುಖಾಂತರವಾಗಿ ಮಾತಿಲ್ಲದ ನರಳಾಟದಿಂದ ಮಾಡೋಣ, ಪ್ಲ್ಯಾನ್ ಮಾಡ್ಕೊಳ್ಳೋಣ, 11ರಿಂದ 11 ಆ ರೀತಿಯಾಗಿ ಅಲ್ಲ. ಇದು ದೇವರಾತ್ಮ ನಮ್ಮ ಮೇಲೆ ಬರುವಾಗ, ಒಡಕಿನಲ್ಲಿ ನಿಂತು ಪ್ರಾರ್ಥಿಸುವಾಗ, ದೇಶಕ್ಕಾಗಿ ನಿಂತು ಪ್ರಾರ್ಥಿಸುವಾಗ, ಅಳಿದು ಹೋಗುತ್ತಿರುವಂಥ ಆತ್ಮಗಳಿಗಾಗಿ ಪ್ರಾರ್ಥಿಸುವಾಗ, ಪಾಪದಲ್ಲಿ, ವ್ಯಭಿಚಾರದಲ್ಲಿ, ವೇಶ್ಯತನದಲ್ಲಿ ಒಂದು ಗಂಡನಿಗೆ ಅನೇಕ ಹೆಂಡತಿಯರು, ಒಂದು ಹೆಂಡತಿಗೆ ಅನೇಕ ಗಂಡರೊಟ್ಟಿಗೆ ಒಂದು ಕಳ್ಳ ಸಂಬಂಧ, ಈ ರೀತಿಯಾದಂಥ ದೇವರಿಗೆ ಮೆಚ್ಚಿಗಿಲ್ಲದಂಥ ಕಾರ್ಯಗಳು ದೇಶದಲ್ಲಿ ಹೆಚ್ಚುತ್ತಾ ಇರುವುದು ನೋಡುವಾಗ ದೇವರ ಹೃದಯವು ಭಾರಗೊಳ್ಳುತ್ತದೆ. ಆ ಭಾರವನ್ನು ನಮ್ಮೊಳಗೆ ದೇವರು ತರ್ತಾನೆ. ಅದು ವ್ಯತ್ಯಾಸವಾದಂಥ ಪ್ರಾರ್ಥನೆ. ಇದೇ ಪರಿಶುದ್ಧಾತ್ಮನ ಭಾಷೆ. ಮಾತಿಲ್ಲದ ನರಳಾಟ, ಧಾರಧಾರೆಯಾಗಿ ಕಣ್ಣೀರು ಸುರಿತಾ ಇರ್ತದೆ. ಬಿಕ್ಕಿ ಬಿಕ್ಕಿ ನಾವು ಅಳ್ತಾ ಇರ್ತೇವೆ. ನಮಗೆ ಗೊತ್ತಾಗಲ್ಲ. ನೀವೆಷ್ಟೇ ಪ್ಲ್ಯಾನ್ ಮಾಡಿದ್ರು ಇದು ಹೊಂದ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಪರಿಶುದ್ಧಾತ್ಮನ ಒಂದು ಮಹಾದೊಡ್ಡ ಕೃಪೆ. ದೇವರೇ, ನನಗೆ ಈ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಸಂಪೂರ್ಣವಾಗಿ ಪರಿಶುದ್ಧಾತ್ಮನ ಕೃಪೆ. ಕೆಲವೊಂದು ಸಾರಿ ನೋಡ್ರಿ, ಕೂಟಕ್ಕೆ ಹೋಗಬೇಕಾದ್ರೆ ಏನೋ ಒಂದು ಪ್ರಾರ್ಥನೆ, ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಸಂದೇಶ ಕೊಡೋಣ ಅಂತ ಪ್ಲ್ಯಾನ್ ಮಾಡಿರ್ತೀವಿ. ಅದರಲ್ಲಿ ಹೋಗಿ ನಿಂತಾಗ ದೇವರ ವ್ಯತ್ಯಾಸವಾಗಿ ನಡೆಸ್ತಾನೆ. ಕೆಲವೊಂದು ಸಾರಿ ಮಾತಿಲ್ಲದ ನರಳಾಟ, ವೇದನೆ, ಹೃದಯವು ಮುರಿಯಲ್ಪಡುತ್ತದೆ. ನಮ್ಮ ಶರೀರವೆಲ್ಲ ಬಲಹೀನತೆ ಆಗ್ತದೆ. ಕಾರಣ ಪರಿಶುದ್ಧಾತ್ಮನು ನಾವು ಬೇಡಿಕೊಳ್ಳುವುದು ಏನಂತ ನಮಗೆ ಗೊತ್ತಿಲ್ಲದೆ ಇರುವುದರಿಂದ ನಮ್ಮ ಮುಖಾಂತರವಾಗಿ ಆತನು ಬೇಡಿಕೊಳ್ತಾನೆ. ಚಿಕ್ಕವರು ಈ ಅನುಭವವನ್ನು ಹೊಂದ್ಕೋಬಹುದು, ಯುವಕರು ಈ ಅನುಭವವನ್ನು ಹೊಂದ್ಕೋಬಹುದು, ವಯಸ್ಸಾದವರು ಈ ಅನುಭವವನ್ನು ಹೊಂದ್ಕೋಬಹುದು, ಸೇವೆ ಮಾಡುವವರು ಈ ಅನುಭವವನ್ನು ಹೊಂದ್ಕೋಬಹುದು. ಆಮೇಲೆ ಇದಕ್ಕೆ ಏನು ಗೊತ್ತಾ? ಅಲೋ ಹೋಲಿ ಸ್ಪಿರಿಟ್ ಟು ಮೂವ್ ಇನ್ ಯೋರ್ ಲೈಫ್. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಸೇವೆ ಮಾಡ್ತಿದ್ದೀರಾ, ನಿಮ್ಮೆಲ್ರಿಗೂ ಒಂದು ಆಲೋಚನೆ ಹೇಳಲ್ಲ, ಅಥವಾ ನನಗೆ ದೇವರು ಹೇಳ್ಕೊಟ್ಟಿದ್ದನ್ನು ನಾನು ಹೇಳಲ್ಲ. ದಯವಿಟ್ಟು ಪ್ಲ್ಯಾನ್ ಮಾಡಿ ಎಲ್ಲ ಮಾಡೋದು ಓಕೆ, ನಾನದು ತಪ್ಪು ಹೇಳ್ತಾ ಇಲ್ಲ. ಎಲ್ಲ ಶಿಸ್ತಿನಿಂದ ಮಾಡಬೇಕು, ಎಲ್ಲ ಆರ್ಡ್ರಾಗಿರಬೇಕು, ಟೈಮಿಂಗ್ ಕೀಪಪ್ ಮಾಡ್ಕೋಬೇಕು, ಅದು ಓಕೆ. ಆದರೆ
ಆದರೆ ನಿಮಗೆ ಒಂದು ಪ್ರಕಟಣೆ, ಒಂದು ರಹಸ್ಯ, ಒಂದು ಆಲೋಚನೆಯಾಗಿ ಒಂದು ಕಾರ್ಯ ಹೇಳ್ತೀನಿ. ಪರಿಶುದ್ಧಾತ್ಮನ ಚಲನೆಗೆ ನೀವು ಒಪ್ಪಿಸಿಕೊಡ್ರಿ. ಆಮೇಲೆ ಅಲೋ ದ ಮೂವ್ ಆಫ್ ಹೋಲಿ ಸ್ಪಿರಿಟ್ ಆಫ್ ಗಾಡ್ ಇನ್ ಯಾವ ಮಿನಿಸ್ಟ್ರಿ. ಎಲ್ಲ ಅದಲು ಬದಲಾಗಿರ್ತದೆ. ಆಮೇಲೆ ಹೀಲಿಂಗ್ ಪ್ರೇಯರ್ ಕಡೇ ಪ್ರಾರ್ಥನೆ ಮಾಡೋಣ ಅಂತ ಇರ್ತೀರಾ, ಪರಿಶುದ್ಧಾತ್ಮನ ಹೇಳ್ತಾನೆ ಈಗಲೇ ನಾನು ಎಲ್ಲರನ್ನೂ ಹೀಲಿಂಗ್ ಮಾಡ್ತೇನೆ. ಅಭಿಷೇಕ ಅನಾಯಿಂಟಿಂಗ್ ಪ್ರೇಯರ್ ಕಡೆಯದಾಗಿ ಮಾಡೋಣ ಅಂತ ನೀವು ಪ್ಲ್ಯಾನ್ ಮಾಡಿರ್ತೀರಾ, ಪರಿಶುದ್ಧಾತ್ಮನ ಹೇಳ್ತಾನೆ ಈಗಲೇ ಪ್ರಸಂಗದ ಮಧ್ಯಭಾಗದಲ್ಲಿ ನಾನು ಜನರನ್ನು ಅಭಿಷೇಕ ಮಾಡ್ತೇನೆ. ಒಂದು ವೇಳೆ ಚೆನ್ನಾಗಿ ಸ್ತುತಿ ಮಾಡಿ ಆರಾಧನೆ ಮಾಡಿ ಅದಾದಮೇಲೆ ನಾವು ಸಂದೇಶ ಕೊಡೋಣ ಅಂತ ಪ್ಲ್ಯಾನ್ ಮಾಡಿರ್ತೀರಾ, ಆದರೆ ಪರಿಶುದ್ಧಾತ್ಮನು ಮಾತಿಲ್ಲದ ನರಳಾಟದಿಂದ ಆ ವೇದನೆ ನಮ್ಮಲ್ಲಿ ಬರಬೇಕಾದ್ರೆ ಅದು ವ್ಯತ್ಯಾಸವಾಗಿ ಕಾಣಲ್ಪಡುತ್ತದೆ. ಇದಕ್ಕೆ ನಾವು ಒಪ್ಪಿಸಿಕೊಡುವಾಗ, ಪರಿಶುದ್ಧಾತ್ಮನಿಗೆ ಪೂರ್ಣ ನಿಯಂತ್ರಣ ಮಾಡಲು ಒಪ್ಪಿಸಿಕೊಡುವಾಗ, ನಮ್ಮ ಎಲ್ಲ ಕಾರ್ಯಗಳನ್ನು ಪರಿಶುದ್ಧಾತ್ಮನ ಕೈಗೆ ಒಪ್ಪಿಸಿಕೊಡುವಾಗ ಸಮಯ ಹೇಗೆ ಹೋಗ್ತದೆಯೋ ಗೊತ್ತಿಲ್ಲ, ಪರಿಶುದ್ಧಾತ್ಮನ ಚಲನೆ ಭಯಂಕರವಾದಂಥ ಕಾರ್ಯಗಳನ್ನು ಮಾಡುವಂಥದ್ದಾಗಿ ಕಾಣಲ್ಪಡುತ್ತದೆ. ಆಮೇಲೆ ಇದನ್ನು ನಾವು ಪ್ಲ್ಯಾನ್ ಮಾಡಿ ಮಾಡೋಕ್ಕಾಗಲ್ಲ, ಆದರೆ ಪರಿಶುದ್ಧಾತ್ಮನು ನಮ್ಮನ್ನು ತುಂಬಿಸಿ ನಮ್ಮನ್ನು ನಡೆಸಬೇಕಾದ್ರೆ ವ್ಯತ್ಯಾಸವಾಗಿರ್ತದೆ. ಕೆಲವೊಂದು ಸಾರಿ ಒಬ್ಬರಿಗೆ ಈ ರೀತಿಯಾದಂಥ ಮಾತಿಲ್ಲದ ನರಳಾಟದಿಂದ ಪ್ರಾರ್ಥಿಸಲು ದೇವರು ಪ್ರೇರೇಪಿಸ್ತಾನೆ. ನಿಮಗೆ ಗೊತ್ತಾಗೋದಿಲ್ಲ, ನಿಮಗೇನಾಗುತ್ತೋ ಗೊತ್ತಾಗೋದಿಲ್ಲ, ಒಂದು ವ್ಯತ್ಯಾಸವಾದಂಥ ಅನುಭವ. ಪರಿಶುದ್ಧಾತ್ಮನೇ ಒಂದು ವೇಳೆ ಒಂದು ಭಾಷೆ ಬರಬಹುದು, ನಿಟ್ಟುಸಿರು ಬರ್ಬೋದು, ನರಳಾಟದಲ್ಲಿ ಇರಬಹುದು, ಏನಾಗುತ್ತೋ ಗೊತ್ತಿಲ್ಲ, ಕಣ್ಗಳಲ್ಲಿ ಬಿಕ್ಕಿ ಬಿಕ್ಕಿ ಅಳುವಂಥ ಒಂದು ಅನುಭವ, ಧಾರೆ ಧಾರೆಯಾಗಿ ಕಣ್ಣೀರು ಬರುವಂಥ ಒಂದು ಅನುಭವ. ಅದು ಸೂಪರಾದಂಥ ಒಂದು ಅನುಭವ. ದೇವರ ಪ್ರಸನ್ನತೆಯಲ್ಲಿ ಭರಿತರಾಗಿ ಇದನ್ನು ಮಾಡುವಾಗ ಅದು ದೇವರು ಆ ಮಾರ್ಗದರ್ಶನದಲ್ಲಿ ನಾವು ನಡೆಯುವಾಗ ಇದು ಉನ್ನತವಾಗಿರ್ತದೆ ಪ್ರಿಯರಾದವರೇ. ಆಮೇಲೆ ಸೇವಕರೇ, ಈ ಅನುಭವ ನಮಗಿರಬೇಕು. ಸೇವೆ ಮಾಡುವಂಥ ಸಹೋದರ ಸಹೋದರಿಯರೇ, ಈ ಅನುಭವ ನಮಗಿರಬೇಕು. ಆಮೇಲೆ ಮಾತಿಲ್ಲದ ನರಳಾಟ ಇದು ಯಾರಿಗೆ ಸಿಗುತ್ತದೆ? ಯಾವ ಮನುಷ್ಯನಲ್ಲಿ ಪರಿಶುದ್ಧಾತ್ಮನ ಅಭಿಷೇಕ ಇದೆಯೋ ಆ ಮನುಷ್ಯನಲ್ಲಿ ಈ ಕೃಪಾ ವರವನ್ನು ದೇವರು ಕೊಡ್ತಾನೆ. ಪರಿಶುದ್ಧಾತ್ಮನ ಭಾಷೆ, ಮಾತಿಲ್ಲದ ನರಳಾಟ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಒಂದು ವೇಳೆ ಈ ಅನುಭವನೇ ಇಲ್ಲ ಅಂದರೆ ದೇವರ ಹತ್ರ ಕೇಳಿ, ದೇವರೇ ನನಗೂ ಈ ಅನುಭವ ಬೇಕು ಸ್ವಾಮಿ. ನೆಹೆಮ್ಯ ನೋಡ್ರಿ, ಒಡಕೆಯಲ್ಲಿ ನಿಂತ್ಕೊಂಡ. ಯೆರೂಸಲೇಮಿನ ಸುತ್ತಲಿರುವಂಥ ಪೌಲಿಯ ಗೋಡೆಗಳು ಅದು ಸುಡಲ್ಪಟ್ಟಿದೆ, ಕೆಡವಿ ಬಿದ್ದೋಗಿದೆ ಎಂಬುದಾಗಿ ಹೇಳಿದ ತಕ್ಷಣ ಅವನು ಶೋಕಿಸಿದ, ದುಃಖಿಸಿದ, ಶೋಕದಿಂದ, ದುಃಖದಿಂದ, ವೇದನೆಯಿಂದ ತುಂಬಲ್ಪಟ್ಟಿದ್ದ. ಅವನ ಮುಖ ಭಾವನೆಯೇ ವ್ಯತ್ಯಾಸವಾಗಿ ಮಾರ್ಪಟ್ಟಿತ್ತು ಅಲ್ವಾ. ಒಡಕ್ಕಿನಲ್ಲಿ ನಿಂತುಕೊಳ್ಳಲು ಒಬ್ಬನನ್ನು ಹುಡುಕಿದೆ, ಒಬ್ಬನೂ ಕಾಣಲಿಲ್ಲ. ಆಮೇಲೆ ದೇವರೇ ನಾನು ನಿಂತ್ಕೊಳ್ತೇನೆ. ಒಡಕ್ಕಿನಲ್ಲಿ ನಿಂತ್ಕೊಳ್ಳುವಂಥ ಮನುಷ್ಯನಿಗೆ ಈ ಪರಿಶುದ್ಧಾತ್ಮನ ಭಾಷೆ ಬಹಳ ಪ್ರಾಮುಖ್ಯ. ಪ್ರಾರ್ಥನೆಯಲ್ಲಿ ಅನೇಕ ವಿಧಗಳಿದೆ. ಹೋರಾಟದ ಪ್ರಾರ್ಥನೆ, ಸೈತಾನ್ ಎದುರಿಸಿ ಪ್ರಾರ್ಥನೆ, ಬೇಡಿಕೊಂಡು ಮಾಡುವಂಥ ಪ್ರಾರ್ಥನೆ, ಸ್ತೋತ್ರ ಮಾಡಿ ಮಾಡುವಂಥ ಪ್ರಾರ್ಥನೆ, ವಿಜ್ಞಾಪನೆಯಿಂದ ಮಾಡುವಂಥ ಪ್ರಾರ್ಥನೆ, ಭಿನ್ನಹಿಸಿ ಇಂಟರ್ಸೆಸರಿ ಪ್ರೇಯರ್, ಮಧ್ಯಸ್ಥಾನದಲ್ಲಿ ನಿಂತುಕೊಂಡು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ನಾವು ಪರಲೋಕದ ದೇವರಿಗೂ ಈ ಭೂಮಿಯಲ್ಲಿ ಜೀವಿಸುವಂಥ ಜನರಿಗೂ ಮಧ್ಯದಲ್ಲಿ ನಿಂತುಕೊಂಡು ಮಾಡುವಂಥ ಪ್ರಾರ್ಥನೆ. ಇದು ಪರಿಶುದ್ಧಾತ್ಮನ ಪ್ರಾರ್ಥನೆ, ಇದು ಪರಿಶುದ್ಧಾತ್ಮನ ಭಾಷೆ. ಏನು ಭಾಷೆ? ಮಾತೇ ಇಲ್ಲ, ನರಳಾಟ, ನಿಟ್ಟುಸಿರು. ಮೀನ್ ಒಂದು ದೊಡ್ಡ ಉಸಿರಲ್ವ. ಇವಾಗ ನೋಡ್ರಿ, ನಮಗೆ ಒಂದು ವೇದನೆ ಬಂದರೆ ಅಲ್ಲ, ನಿಟ್ಟುಸಿರು, ಒಂದು ದೊಡ್ಡ ಉಸಿರು. ಅದೇ ಪ್ರಾರ್ಥನೆಯೇ ಹಾಗೇ ಇರ್ತದೆ. ಆಮೇಲೆ ಪ್ರಾರ್ಥನೆಯೇ ಹಾಗೇ ಇರ್ತದೆ. ದೇವರ ಆತ್ಮನ ಬಳಿಯಲ್ಲಿ ನೀವು ಕೇಳ್ರಿ, ದೇವರು ನಿಶ್ಚಯವಾಗಿ ಒಡಕಿನಲ್ಲಿ ನಿಂತುಕೊಳ್ಳುವಂಥ ಪ್ರತಿಯೊಬ್ಬರಿಗೂ ದೇವರು ಈ ಕಾರ್ಯವನ್ನು, ಈ ಕೃಪಾ ವರವನ್ನು ಆತನು ನಮಗೆ ಕೊಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯ. ಬರೀ ಮನುಷ್ಯರ ಭಾಷೆಯಲ್ಲಿ ಮಾತಾಡುವುದು ಮಾತ್ರವಲ್ಲ, ದೇವರೇ ಪರಿಶುದ್ಧಾತ್ಮನ ಭಾಷೆ, ಮಾತಿಲ್ಲದ ನರಳಾಟದ ಭಾಷೆ. ನಾವು ಏನು ಬೇಡಬೇಕಂತ ನಮಗೆ ಗೊತ್ತಿಲ್ಲ. ದೇವರೇ ನಮಗೆ ಕೃಪಾ ವರವನ್ನು ನೀನು ಅನುಗ್ರಹಿಸು ಸ್ವಾಮಿ. ಈಸಿ. ಪರಿಶುದ್ಧಾತ್ಮನಿಗೆ ಒಪ್ಪಿಸಿಕೊಟ್ರೆ, ದೇವರೇ ಈ ಕೂಟಕ್ಕೆ ನಾನು ಹೋಗ್ತೇನೆ, ನಿನ್ನ ಮಾರ್ಗದರ್ಶನ ಪ್ರಕಾರ ಇರಲಿ ಸ್ವಾಮಿ. ದೇವರು ನಡೆಸ್ಬಿಡ್ತಾನೆ. ಆ ಫ್ಲೋನ ಕಂಟ್ರೋಲ್ ಮಾಡಿಬಿಟ್ರೆ ದೇವರು ನಡೆಸೋಕ್ಕಾಗೋದೇ ಇಲ್ಲ. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಸೇವೆ ಮಾಡ್ತಿದ್ದೀರಾ ಸಹೋದರ ಸಹೋದರಿಯರೇ,
ಭಾಳ 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 ಮುಖ್ಯವಾಗಿ ಈ ಅಂಶವನ್ನು ಮನಸ್ಸಲ್ಲಿ ಇಟ್ಕೊಳ್ರಿ. ಆರಾಧನೆ ನಡೆಸ್ತೀರಾ, ಮನೆ ಕೂಟದಲ್ಲಿ ಪ್ರಾರ್ಥನೆ ನಡೆಸ್ತೀರಾ, ಅಥವಾ ಯಾರೋ ಒಬ್ಬರಿಗೆ ಪ್ರಾರ್ಥನೆ ಮಾಡ್ತೀರಾ, ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕೆ ಬಿಟ್ಟುಕೊಟ್ರೆ, ಪರಿಶುದ್ಧಾತ್ಮನ ಚಿತ್ತಕ್ಕೆ ಬಿಟ್ಟುಕೊಟ್ರೆ ಆತ ನಡೆಸುವಂಥ ವಿಧ ಭಯಂಕರವಾಗಿರ್ತದೆ. ಟೈಮ್ ಹೇಗೆ ಹೋಗುತ್ತೋ ಗೊತ್ತಾಗಲ್ಲ. ಈ ಮಾತಿಲ್ಲದ ನರಳಾಟ ಟೈಮ್ ಹೇಗೆ ಹೋಗುತ್ತೋ ಗೊತ್ತಾಗಲ್ಲ. ನಾವೆಲ್ಲರೂ ಕೂಡ ಈ ಅನುಭವವನ್ನು ಹೊಂದ್ಕೋಬೇಕು. ದೇಶಕ್ಕಾಗಿ ಒಡಕಿನಲ್ಲಿ ನಿಂತು ಪೌಲಿಯ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ, ಜನರು ಹಾಳಾಗದಂತೆ ಕರ್ತನಿಗೂ ಜನರಿಗೂ ಮಧ್ಯಸ್ಥಿಕೆಯಲ್ಲಿ ನಿಂತು ಪ್ರಾರ್ಥಿಸುವವರಿಗೆ ಈ ಅನುಭವವನ್ನು ದೇವರು ನಿಶ್ಚಯವಾಗಿ ಕೊಡ್ತಾನೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಅದೇ ಹುಡುಗ ಬೇಕು, ಯೇಸುವೇ ಕೊಡು. ನನಗೆ ಅದೇ ಹುಡುಗಿ ಬೇಕು, ಯೇಸುವೇ ಕೊಡು. ನನಗೆ ಅದೇ ಕಾರ್ ಬೇಕು, ಯೇಸುವೇ ಕೊಡು. ನನಗಿದೇ ಮನೆ ಬೇಕು, ಇದೇ ಪ್ರಮೋಷನ್ ಬೇಕು, ಯೇಸುವೇ ಕೊಡು. ಅನ್ಯ ದೇಶಕ್ಕೆ ನಾನು ಹೋಗಬೇಕು, ಯೇಸುವೇ ಕೊಡು. ಇಲ್ಲಲ್ಲ, ಆತ್ಮಗಳನ್ನು ಕೊಡು ಯೇಸುವೇ. ಮಾತಿಲ್ಲದ ನರಳಾಟ, ದೇವರೇ ಆತ್ಮಗಳಿಗಾಗಿ ಸ್ವಾಮಿ. ಹಲ್ಲೆಲೂಯಾ. ನೀನು ಕಣ್ಣೀರು ಸುರಿಸುವುದಾದರೆ ಆತ್ಮಗಳಿಗಾಗಿ ಸುರಿಸು. ಹಲ್ಲೆಲೂಯಾ. ಆತ್ಮಗಳಿಗಾಗಿ ಸುರಿಸು. ಈ ಭಿನ್ನಯಿಸುವಂಥ ಪ್ರಾರ್ಥನೆ, ದ ಪ್ರೇಯರ್ ಆಫ್ ಇಂಟರ್ಸೆಷನ್ ಆರ್ ದಿ ಇಂಟರ್ಸೆಸರಿ ಪ್ರೇಯರ್, ಬ್ರಿಂಗ್ಸ್ ಗ್ರೇಟ್ ರಿವೈವಲ್ ಆ್ಯಂಡ್ ಬ್ರಿಂಗ್ಸ್ ಗ್ರೇಟ್ ಸಾಲ್ವೇಷನ್ ಇನ್ ದ ನೇಷನ್ ಆಫ್ ಇಂಡಿಯಾ. Amen. Many souls must come into the kingdom of God. The names of many souls, not many souls, all the souls. ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿರುವಂಥ ಎಲ್ಲ ಆತ್ಮಗಳು, ಎಲ್ಲರ ಹೆಸರುಗಳು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಬೇಕು. ಅದಕ್ಕಾಗಿ ನಾವು ಒಡಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡ್ತೇವೆ. ಪರಿಶುದ್ಧಾತ್ಮನೇ, ನಮಗೆ ಈ ಕೃಪಾ ವರವನ್ನು ಅನುಗ್ರಹಿಸು. ಮಾತಿಲ್ಲದ ನರಳಾಟದಿಂದ ಒಬ್ಬೊಬ್ಬರಿಗೋಸ್ಕರ ನಾವು ಒಡಕಿನಲ್ಲಿ ನಿಂತ್ಕೊಳ್ತೇವೆ, ಮಧ್ಯಸ್ಥಿಕೆಯಲ್ಲಿ ನಿಂತು ನಾವು ಪ್ರಾರ್ಥನೆ ಮಾಡ್ತೇವೆ. ನಮಗೆ ಕೃಪಾ ವರವನ್ನು, ಪರಿಶುದ್ಧಾತ್ಮನ ಭಾಷೆಯನ್ನು ನಮಗೆ ಅನುಗ್ರಹಿಸು ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಕೇಳಿದರೆ ದೇವರು ಕೊಡ್ತಾನೆ. ನೀವು ಪರಿಶುದ್ಧಾತ್ಮನಿಗೆ ಬಿಟ್ಟು ಕೊಡುವುದಾದರೆ, ಆತನ ಮಾರ್ಗದರ್ಶನದಲ್ಲಿ ನಡೆಯುವುದಾದರೆ, ಆತನು ನಿಮಗೆ ಈ ಅನುಭವವನ್ನು ಕೂಡ ಕೊಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇದು ಯಾವಾಗ ಬರ್ತದೆ, ಯಾರಿಗೆ ಬರ್ತದೆ ಗೊತ್ತಿಲ್ಲ. ಆದರೆ ನಿನ್ನ ಮೇಲೆ ಅಭಿಷೇಕ ಇರುವುದಾದರೆ ಕೆಲವೊಂದು ಸಾರಿ ಮುಂಜಾನೆ ವೇಳೆ ಇರ್ಬೋದು, ಮಧ್ಯರಾತ್ರಿ ಇರ್ಬೋದು, ಸಂಜೆ ವೇಳೆ ಇರ್ಬೋದು, ಮಧ್ಯಾಹ್ನದ ವೇಳೆ ಇರ್ಬೋದು, ದೇವರು ನಮ್ಮನ್ನು ತುಂಬಿಸುತ್ತಾನೆ. ಒಂದು ದಿನ ಶನಿವಾರ ಮಧ್ಯಾಹ್ನದ ವೇಳೆಯಲ್ಲಿ ಸ್ವಲ್ಪ ಸಮಯ ಸಿಕ್ತು. ಸರಿ, ಕಣ್ಗಳನ್ನು ಮುಚ್ಚಿ ಹಾಗೇ ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದೆ. ದಿಢೀರಂತ ನನ್ನ ಒಳಗೆ ಪರಿಶುದ್ಧಾತ್ಮನು ಭಾರಪಡಿಸಲು ಆರಂಭಿಸಿದ. ಒಂದು ಭಾರ, ಒಂದು ವೇದನೆ, ಒಂದು ನಿಟ್ಟಿಸಿರು, ಮಾತಿಲ್ಲದ ನರಳಾಟದ ಹಾಗೆ ಒಂದು ಅನುಭವ ಉಂಟಾಯಿತು. ದೇವರಾತ್ಮನು ಹೇಳ್ದ, ಅನ್ಯ ಜನರ ಬಗ್ಗೆ ನಾನು ಹೆಚ್ಚಾಗಿ ದುಃಖ ಪಡುವುದಕ್ಕಿಂತ ನನಗಾಗಿ ಸೇವೆ ಮಾಡ್ತೀನಂತ ಸೇವೆ ಮಾಡ್ತಿದ್ದಾರಲ್ಲ, ಅವರು ಮಾಡುವಂಥ ಅನೀತಿಗಳು, ಅಕ್ರಮಗಳು, ಪಾಪಗಳು ನನ್ನನ್ನು ಹೆಚ್ಚಾಗಿ ದುಃಖಿಸ್ತಾ ಇದೆ. ಅನ್ಯ ಜನರು ನನ್ನ ಕಟ್ಟಳೆಗಳು ನನ್ನ ಯಾರಂತ ಗೊತ್ತಿಲ್ಲ, ಆದ್ದರಿಂದ ಪಾಪ ಮಾಡ್ತಿದ್ದಾರೆ. ಆದರೆ ನನ್ನ ಸೇವಕರು ಪರ್ಟಿಕ್ಯುಲರಾಗಿ ದೇವರಿಂದ ಸೇವಕರು, ಸೇವೆ ಮಾಡುವವರು, ನನ್ನನ್ನು ತಿಳಿದವರು, ಈ ಮಾಡುವಂಥ ಪಾಪಗಳು ನನ್ನನ್ನು ಬಹಳವಾಗಿ ವೇದನೆ ಪಡಿಸ್ತಾ ಇದೆ. ಪರ್ಟಿಕ್ಯುಲರಾಗಿ ದೇವರು ನನಗೆ ಹೇಳಿದ ಕಾರ್ಯಗಳು, ಸೇವಕರು ಮಾಡುವಂಥ ಅನೀತಿಯಾದಂಥ ಕಾರ್ಯಗಳು, ಅಕ್ರಮಗಳು, ಪಾಪಗಳು ನನ್ನ ಹೃದಯವನ್ನು ಬಹಳವಾಗಿ ಭಾರಪಡಿಸ್ತಾ ಇದೆ, ವೇದನೆ ಪಡಿಸ್ತಾ ಇದೆ, ದುಃಖಿಸ್ತಾ ಇದೆ. ಈ ಒಂದು ಅನುಭವ ನನಗೆ ಗೊತ್ತಿಲ್ಲ, ಆಳಕ್ಕೆ ಶುರು ಮಾಡಿದೆ. ಕಣ್ಗಳಲ್ಲಿ ಕಣ್ಣೀರು ಬರ್ತಾಯಿತ್ತು. ಒಂದೊಂದು ಭಾರ ನನ್ನ ಹೃದಯವನ್ನು ಅದುಮುವಂಥದ್ದಾಗಿ ಕಾಣಲ್ಪಟ್ಟಿತು. ಪ್ರಿಯರಾದವರೇ, ಈ ಭಾಷೆ, ಪರಿಶುದ್ಧಾತ್ಮನ ಭಾಷೆ ನಮಗೂ ಸಿಗಲಿ. ಪ್ರಾರ್ಥನೆ ಮಾಡೋಣ, ಪರಿಶುದ್ಧಾತ್ಮನಿಗೆ ಬಿಟ್ಟು ಕೊಡೋಣ. ಅದು ಯಾವುದೇ ವೇಳೆ ಆಗಿರಲಿ, ದೇವರನ್ನು ಎಬ್ಬಿಸುವಾಗ ನಾವು ಮೊಣಕಾಲೂರಿ ಪರಿಶುದ್ಧಾತ್ಮನಿಗೆ ನಾವು ಬಿಟ್ಟು ಕೊಡುವಾಗ ಈ ಮಾತಿಲ್ಲದ ನರಳಾಟದಿಂದ ಬೇಡಿಕೊಳ್ಳುವಂಥ ಅನುಭವವನ್ನು ದೇವರು ನಮಗೂ ಕೊಡ್ತಾನೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಅನ್ಯ ಭಾಷೆಗಳಲ್ಲಿ 2 ಕಾರ್ಯಗಳನ್ನು ಧ್ಯಾನ ಮಾಡಿದ್ವಿ. ಒಟ್ಟು ಇದು 3ನೇ ಭಾಗ ಅನ್ಯ ಭಾಷೆಗಳಲ್ಲಿ ಅಲ್ವಾ. ವರಗಳು ಅದರಲ್ಲಿ ನೋಡಬೇಕಾದ್ರೆ ಇದು 5ನೇ ಭಾಗ. ಅನ್ಯ ಭಾಷೆಗಳಲ್ಲಿ ಮೊದಲನೇ ಭಾಗದಲ್ಲಿ ಏನು ಹೇಳಿದೆ, ಪರಿಚಯ ಕೊಟ್ಟೆ. ಕಳೆದ ವಾರ ನಾವು ಮನುಷ್ಯರಾಡುವಂಥ ಭಾಷೆ ನೋಡಿದ್ವಿ. ಇವತ್ತು 2ನೇದಾಗಿ ಪರಿಶುದ್ಧಾತ್ಮನ ಭಾಷೆ, ಅದು ಪ್ರಾರ್ಥನೆಯ ಭಾಷೆ. ಅದನ್ನು ರೋಮಾಪುರದವರಿಗೆ 8ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ. ಮುಂದಿನ ವಾರ ಮುಂದಿನ ಭಾಗದಲ್ಲಿ
ಪರಲೋಕದ ಭಾಷೆ, ದೇವರ ಭಾಷೆ. ಯಾಕೆಂದರೆ ಅನ್ಯ ಭಾಷೆ ಮಾತಾಡುವವನು ದೇವರೊಟ್ಟಿಗೆ ಮಾತಾಡ್ತಾನೆ. ಆಮೇಲೆ ದೇವರೊಟ್ಟಿಗೆ ಮಾತಾಡ್ತಾನೆ, ದೇವದೂತರ ಭಾಷೆ. ಈ ರೀತಿಯಾಗಿ ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಇದನ್ನು ಪುನಃ ಪುನಃ ಕೇಳ್ರಿ. ಇದು ನಾನು ಹೇಳ್ತಿದ್ದೇನೆ, ಪ್ರತಿ ವಾರ ನಾನು ಹೇಳ್ತೇನೆ. ಇದೊಂದು ಮೇಲ್ನೋಟವಾಗಿ ಒಂದು ಪರಿಚಯ, ಈ ವರಗಳ ಬಗ್ಗೆ ಒಂದು ಪರಿಚಯ ಮಾತ್ರ ನಾನು ಕೊಡ್ತಿದ್ದೇನೆ. ಇನ್ನು ಆಳವಾದಂಥ ರಹಸ್ಯಗಳಿದೆ. ಆಳವಾಗಿ ತಿಳ್ಕೋಬೇಕಾದ್ರೆ ಅನೇಕ ಪುಸ್ತಕಗಳಿದೆ. ಅದು ಮಾತ್ರವಲ್ಲ, ಬೈಬಲ್ ಓದ್ರಿ, ಪ್ರಾರ್ಥನೆ ಮಾಡಿರಿ. ಪರಿಶುದ್ಧಾತ್ಮನೇ ಇನ್ನೂ ಆಳವಾಗಿ ನಮಗೆ ಅನೇಕ ಸಂಗತಿಗಳನ್ನು ನಮಗೆ ಉಪದೇಶ ಮಾಡಿ ಹೇಳಿಕೊಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದಯವಿಟ್ಟು ಎಲ್ಲ ಅನುಭವಗಳು ನಮಗೂ ಬೇಕಂತ ನೀವು ಕೇಳ್ರಿ. ಕರ್ತನು ನಿಶ್ಚಯವಾಗಿ ನಮಗೆ ಅನುಗ್ರಹಿಸುವಂಥ ದೇವರಾಗಿದ್ದಾನೆ.